ಖುಷಿ ಆಯ್ತು ಅಂತ ನಾ ಅಂದ್ರೆ ಹಂಗೇನು ಮಾಡೋದು ಅಂತ ಬೈತಾಳ ನೋಡ್ರಿ. ಏನು ಅನಿಸ್ತಾವ ನಾವು ಬಂದಿದ್ದು ಗೊತ್ತರಿ ಹೇಳಾರ್ದ. ಮುಂಜಾನೆ ಬರ್ತೀನಿ. ಸಾಕಾಯ್ತಾನ ಸರ್ಪ್ರೈಸ್. ಬೆಂಗಳೂರಾಗ ಲಾಗ್ ಸ್ಟಾರ್ಟ್ ಮಾಡ್ದವ. ನಾನು ಈಗ ಮನೆಗೆ ಬಂದೀನಿ. ಹಾಲತ್ ಭಾಳ ಅಂದ್ರೆ ಭಾಳ ಖರಾಬ್ ಆಗೈತೆ ನಂದು. ನಾ ಈಗ ಹೊಂಟಿದ್ದು ದೀಪಾಗ ಗೊತ್ತಿಲ್ಲ, ಸರ್ಪ್ರೈಸ್. ಸಡನ್ ಆಗಿ ಡಿಸೈಡ್ ಆಗಿ ಏನು ಸದ್ದ ಊರಿಗೆ ಹೊಂಟೀನಿ. ಸೆವಿ ಆಗಿದೆ. ಹೋಳಿಗೆ ಊಟ ರೆಡಿ. ನಗು. ಕೃಷ್ಣ ಅಣ್ಣ ಅವರು ನಾಷ್ಟ ತೊಗೊಂಬಂದಾರ, ಮ್ಯಾಗಿ ತೊಗೊಂಬಂದಾರ, ಅದನ್ನೇ ತಿನ್ನಾಕತ್ತೀನಿ. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ನಿನ್ನೆ ಮೊನ್ನೆ ಒಂದು 2 ದಿನ ಲಾಗ್ ಮಾಡಿಲ್ಲ ನಾನು, ಅದಕ್ಕೆ ಇವತ್ತು ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಯುಗಾದಿ ಇವತ್ತು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಬೇವು ಗೀವು ಹಾಕ್ಕೊಂಡು ಜಳಕ ಗಿಳಕ ಮಾಡಂತ ಹೇಳಿದ್ಲಿಪ್ಪ. ಎಲ್ಲ ಜಳಕ ಗಿಳಕ ಮಾಡೀನಿ, ಪೂಜೆ ಗೀಜೆ ಮಾಡೀನಿ. ಪೂಜೆ ಗೀಜೆ ಮಾಡಿಕೊಂಡು ನಾಷ್ಟ ಮಾಡ್ಬೇಕಂದೆ. ನಮ್ಮ ಕೃಷ್ಣ ಅಣ್ಣ ಅವರು ನಾಷ್ಟ ತೊಗೊಂಬಂದಾರ, ಮ್ಯಾಗಿ ತೊಗೊಂಬಂದಾರ, ಅದನ್ನೇ ತಿನ್ನಾಕತ್ತೀನಿ. ಮ್ಯಾಗಿ ತಿಂದು ಹೊರಗೆ ಹೋಗಮ್ಮಿ. ಇವತ್ತು ಹಬ್ಬಕ್ಕೆ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ? ಇವತ್ತು ಎಲ್ಲರದು ರಜೆ ಐತಲ್ಲ, ಎಲ್ಲರ ಒಂದು ಕಡೆ ಹಾಕ್ಬೇಕು ಕೂಲಿ ಇವತ್ತು. ಗೈಸ್, ಇವತ್ತು ಯುಗಾದಿ ಅಲ್ಲ, ಅದಕ್ಕೆ ನಮ್ಮ ಕೃಷ್ಣ ಅಣ್ಣವ್ರ ವೈಫ್ ಹೋಳ್ಗೆ ಮಾಡ್ಯಾರ. ಹೋಳ್ಗೆ ಉಣ್ಣಕ್ಕೆ ಅಂತ ಕರೆಯಕತ್ತಾರ. ಹೋಳ್ಗೆ ಉಣ್ಣಕ್ಕೆ ಹೋಗಮ್ಮ. ಈಗ ನಮ್ಮ ಅಣ್ಣ ಮನೆಗೆ ಬಂದೀನಿ ಕರ್ಕೊಂಬರಕ್ಕೆ. ಅವೇನ ರೆಡಿ ಆಗ್ಬೇಕು. ರೆಡಿಯಾಗಿಂದ ಅಲ್ಲಿ ಹೋಗಮ್ಮ ಗೈಸ್. ದಿನಗಳ ನಂತರ ನಮ್ಮ ಚಾನಲ್ ಒಳಗೆ ಸಾನ್ವಿ ಕಾಣಿಸ್ಕೊಳಕತ್ತಾಳೆ ಇವತ್ತು. ಅವ್ರ ಚಾನಲ್ ಒಳಗೆ ಡೈಲಿ ಒಳಗೆ ಬರ್ತಾ ಡೈಲಿ ಕಾಣಿಸ್ಕೊತಾಳೆ ನೋಡ್ರಿ. ಸಾನ್ವಿ ನೋಡ್ಬೇಕಂದ್ರೆ ಇವು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್ ದಿನ ನೋಡ್ಬೇಕು ನೀವು. ಸಾನಾ ಅಲ್ಲಿ ನೋಡಪ್ಪ. ಹಾಯ್ ಹೇಳವ, ಹಾಯ್ ಹೇಳು. ನಗು. ಹಾಯ್ ಅಣ್ಣ, ಹಾಯ್. ಹಾಯ್. ಏನು ಮಾಡಕತ್ತಿ ಮನ್ಯಾಗ? ಹಾಯ್ ಹಂಗೆ ಮಾತಾಡ. ಗೈಸ್, ಜ್ಯೂಸ್ ಏನಣ್ಣ ಇದು? ಓ, ಇವತ್ತು ಬೇವು ಬೆಲ್ಲ. ಹ್ಯಾಪಿ ಬೇವು ಬೆಲ್ಲ ಗೈಸ್, ಎಲ್ಲರಿಗೂ ಹ್ಯಾಪಿ ಬೇವು ಬೆಲ್ಲ. ಹೋಳಿಗೆ ಊಟ ರೆಡಿ. ಹೋಳಿಗೆ, ಪಾಪಡಿ, ಬಜ್ಜಿ, ಕಟ್ಟಿನ ಸಾರು. ಏನಕ್ಕ ಇದು? ಕಟ್ಟಿನ ಸಾರು. ದೀಪನ್ ಫೇವ್ರೇಟ್ ಸಾರು ಕಟ್ಟಿನ ಸಾರು. ಬಡ್ದೆ ಹೋಳಿಗೆ ಮಸ್ತ್ ಆಗ್ಯಾವ. ಕಟ್ಟಿನ ಸಾರು ಜೋಡಿ ಹಚ್ಕೊಂಡು ತಿಂದ್ರೆ ಟೇಸ್ಟ್ ಭಾರಿ ಐತಿ. ಎಲ್ಲ ನಮ್ಮ 3 ಟೇಸ್ಟ್ ಇವು. ಸೆವಿ ಆಗಿದೆ ಫ್ರೆಂಡ್ಸ್, ಸೆವಿ ಆಗಿದೆ. ಹೆಂಗೈತೆ ಅಣ್ಣ? ಸೆವಿ ಆಗಿದೆ ಗೈಸ್. ಇದು ಕೊತ್ತಂಬರಿ ಬಜ್ಜಿ ಅಂತ ಗೈಸ್. ಕೊತ್ತಂಬರಿ ನಾನು ಪ್ರೇಮ ಫಸ್ಟ್ ಟೈಮ್ ತಿನ್ನಾಗತ್ತೀನಿ ಕೊತ್ತಂಬರಿ ಬಜ್ಜಿ. ಪಾಲಕ್ ಬಜ್ಜಿ ಮಾಡ್ತಿದ್ಲು ದೀಪ. ಚಲೋ ಮಸ್ತ್ ಆಗ್ಯಾವ ಬಜ್ಜಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಇಬ್ರು ಒಂದೊಂದು ಹೋಳಿಗೆ ಉಂಡು ಸಾಕು ಮಾಡಿದ್ರು ನೋಡ್ರಿ ಇವ್ರು. ಒಂದಕ್ಕೆ ಕಮ್ಮಿಗ್ತಾ ಸ್ವೀಟ್ ಜಾಸ್ತಿ ತಿನ್ನಲ್ಲ. ಹಾಂ, ಪ್ರೇಮ ಜಾಸ್ತಿ ಸ್ವೀಟ್ ತಿಂತಾನೆ. ಹಾಂ ಅಣ್ಣ ತಿನ್ನಾಗೈತಿ. ಭಾಳ ದಿನಕ್ಕೆ ಹೋಳಿಗೆ ಸಿಕ್ಕೈತೆ ಅಂತ 2 ಹೋಳಿಗೆ ತಿನ್ನೆ ಅಷ್ಟೇ. ಊಟ ಗೀಟ ಮಾಡ್ಕೊಂಡು ಹೊಟ್ಟೆ ತುಂಬ ಹೊಟ್ಟೆ ಫುಲ್ ಆಯ್ತು. ಸದ್ದು ಏನಿದ್ರು ಒಂದು 2 ತಾಸು ಮುಕ್ಕೊಂಡು ಇವತ್ತೊಂದು ದಿನ ಹೆಂಗಾರ ಕಳಿಬೇಕು. ಸಂಜೆಗೆ ಎಲ್ಲರೂ ಹೋಗ್ಬೇಕಂತ ಮಾಡೀವಿ ನೋಡು. ಈಗ ಹೋಗಿ ಮಕ್ಕಳು ಈ ಸೆಕೆ ಒಳಗೆ ಎಲ್ಲಿ ಹೊರಗೆ ಹೋಗೋಕ್ಕೂ ಆಗಲ್ಲ, ಅಡ್ಡಾಡೋಕ್ಕೂ ಆಗಲ್ಲ. ಏನಂತೀರಾ ಬಾಯ್ಸ್? ಹೌದು. ಊಟ ಗೀಟ ಮಾಡ್ಕೊಂಡು ಮನೆಗೆ ಬಂದೀನಿ. ಮನೆಗೆ ಬಂದು 1 ತಾಸು ಮಕ್ಕೋಬೇಕಂತ. ರೆಸ್ಟ್ ಆಗಿಲ್ಲ, ರೆಸ್ಟ್ ಬೇಕು ಒಂದು ಸ್ವಲ್ಪ. ನಿದ್ದಿನೂ ಆಗಿಲ್ಲ ರಾತ್ರಿ, ಅದ್ರ ಸಂಬಂಧ. ಗೈಸ್, ಈಗ ನಮ್ಮ ಅಣ್ಣರ ಮನೆಗೆ ಹೊಂಟೀನಿ. ಅಲ್ಲಿ ಕೆಲಸ ಐತೆ, ಹೊರಗೆ ಹೊಂಟೀವಿ. ಒಬ್ಬರು ಅಂತ ಹೊಂಟೀನಿ. ಏನಂದ್ರೆ ಲಾಸ್ಟ್ ಲಾಗ್ ಒಳಗೆ ಕಮೆಂಟ್ ನೋಡಿದ್ಯಾ, ನೀ ಯಾಕೆ ಇಲ್ಲದಿ, ನೀನು ಅಲ್ಲಿ ಹೋಗ್ಬಿಡೋಣ, ಮತ್ತು ಸ್ವಲ್ಪ ಜನ ಅಲ್ಲಿ ಹೆಂಡತಿ ಜೊತೆನೇ ಇರ್ಬೇಕು, ಅಲ್ಲೇ ಹೋಗ್ರಿ ಅಂತ. ಮತ್ತು ಸ್ವಲ್ಪ ಜನ ಇದೇ ಒಳ್ಳೆ ಟೈಮ್, ಸ್ವಲ್ಪ ದುಡೀರಿ, ಸೇವಿಂಗ್ ಮಾಡ್ಕೋರಿ, ಮುಂದೆ ಪಾಪುಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿರಿ ಎಲ್ಲರೂ. ಹೌದು ಗೈಸ್, ನಾನು ಅದ್ರ ಬಗ್ಗೆ ಯೋಚನೆ ಮಾಡೀನಿ. ಕರೆಕ್ಟ್ ನೀವು ಹೇಳಿದ್ದು. ಇಲ್ಲಿ ಖಾಲಿ ಇದ್ರೆ ಹೋಗ್ಬಿಡ್ತಿದ್ದೆ ಗೈಸ್ ನಾನು. ಬಟ್ ಈಗ ವಾಪಸ್ ಊರಿಗೆ ಹೋದ್ರೆ ಅಲ್ಲಿಂದ ಸಣ್ಣ ಪುಟ್ಟ ಕೆಲ್ಸಕ್ಕೆ ಬರೋಕ್ಕಾಗಲ್ಲ. 3-4 ತಿಂಗಳು ಬರೋಂಗಿಲ್ಲ ನಾವು. 3-4 ತಿಂಗಳ ಇಲ್ಲೇ ಇರ್ತೀನಿ ಅಂತ ತಿಳ್ಕೊಂಬಿಟ್ರಿ ಸ್ವಲ್ಪ ಜನ. ಅಲ್ಲೇ ಹೋಗ್ಬಿಡ್ರಿ, ಇಲ್ಲ ಇಲ್ಲಿ ದುಡ್ಕೋತಿರ್ರಿ ಅಂತ. ಇಲ್ಲಿ ಇರಲ್ಲ, ನಾನು ಅಲ್ಲೇ ಹೋಗ್ತೀನಿ. ಬಟ್ ಏನಂದ್ರೆ ನನ್ನ ಕೆಲಸದ್ದು ಲೆಟ್ರ್ ಸೆಟ್ಲ್ಮೆಂಟ್ ಅವು ಸಣ್ಣ ಪುಟ್ಟಕ್ಕೂ ಅಲ್ಲಿಂದ ಬರ್ಬೇಕಾಗುತ್ತೆ. ನಾನು 1 ವಾರ ಒಳಗೆ ಎಲ್ಲ ಮುಗಿಸ್ಕೊಂಡು ಒಂದ್ಸಲ ಹೋಗ್ಬಿಟ್ನಿ ಅಂದ್ರೆ ವಾಪಸ್ ಬರೋಂಗಿಲ್ಲ. ಅದ್ರ ಸಂಬಂಧ 1 ವಾರ ಲೇಟ್ ಆದ್ರೆ ಆಗಲಿ ಅಂತ ಆಲ್ಮೋಸ್ಟ್ ಎಲ್ಲ ಮುಗಿದೈತಿ. ಇನ್ನೊಂದು ಸ್ವಲ್ಪ ದಿನದಾಗ ಹೋಗ್ತೀನಿ ಗೈಸ್ ಅಷ್ಟೇ. ಅದೇ ಹೇಳಬೇಕಿತ್ತು. ನೀವು ಅಂದರೆ ಎಲ್ಲ ಸೇವಿಂಗ್ ಮಾಡಿರಿ ಅಂತ ಈ ಥರ ಐಡಿಯಾಸ್ ಕೊಡ್ತೀರಲ್ಲ, ಅದು ಭಾಳ ನನಗೆ ಇಷ್ಟ ಆಗುತ್ತೆ. ಅದಕ್ಕೆ ಕೀಲಿ ಹಾಕಿನಿ, ಮಾತಾಡ್ಬೋದು ಹೊಳೆ ಕೀಲಿ ತೆಗಿಯಾಕೊಂತೀನಿ ನೋಡ್ರಿ. ಏನು ಮಾಡ್ತೀರಿ? ಹಿಂಗೆ ಉಲ್ಟಾ ಇದೀನಿ ನಾ ಮನುಷ್ಯ.
ಉಲ್ಟಾ ಅದೀನಂದ್ರೆ ಏನು ಸಮ್ಟೈಮ್ಸ್ ಹಂಗಾಗುತ್ತೆ. ಇಲ್ಲಿ ಬಿಟ್ರೆ ನಮ್ಮ ಅಣ್ಣಾರು ಬಿಟ್ರೆ ಮಣ್ಣಾರು ಮನೆ ಬಿಟ್ರೆ ಇಲ್ಲಿ ಬರೀ ಇಷ್ಟೇ ಅಡ್ಡಾಡ್ತೀವಿ. ಅದು ನೋಡಿ ಒಬ್ರಿಬ್ರು ಒಂದೇ ಕಡೆ ಇರ್ಬೋದಲ್ಲ ಅಂತೂ ಕಮೆಂಟ್ ಹಾಕಿರಿ, ಒಂದೇ ಮನೆಯಾಗ ಇರ್ಬೋದಲ್ಲ 2 BHK ಒಳಗೆ ಅಂತ. ಗೈಸ್ ಈಗ ಸ್ನ್ಯಾಕ್ಸ್ ತಿನ್ನಕೊಂತೀವಿ ನಾವು. ದೀಪಾನ ಸುಂತಾಕ್ ಕಂಡ್ಬಿಟ್ಟು ಫಸ್ಟ್ ಟೈಮ್ ಏನೋ ಸ್ನ್ಯಾಕ್ಸ್ ಪಾನಿಪುರಿ, ಗೋಬಿ ಮಂಚೂರಿ ಈ ಥರ ತಿನ್ನಕ್ಕೆ ಹೋಗ್ಬೇಕು ಹೊಂಟಿವಿ. ಅವ್ರಿದ್ದಾಗಂತೂ ಕರ್ಕೊಂಡು ಹೋಗಲಿಲ್ಲ, ನಾವಿಬ್ಬರೇ ಹೊಂಟಿವಿ. ಎಂಜಾಯ್ ಗೈಸ್. ಎಣ್ಣೆ ಕಮ್ಮರು ಅದು ಇದು ತಿನ್ಬಾರ್ದು ಅಂತ ಅದಕ್ಕೆ ಇಡ್ಲಿ ತೊಗೊಂಡಿವಿ ಇಬ್ಬರು. ಸಿಂಗಲ್ ಇಡ್ಲಿ ಲೈಟಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಥರ. ನೋಡ್ರಿ ಹೆಂಗೆ ಮಾಡ್ತೀವಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸಡನ್ನಾಗಿ ಡಿಸೈಡ್ ಆಗಿ ಏನು ಈ ಸದ್ದ ಊರಿಗೆ ಹೊಂಟೀನಿ. ಇನ್ನೇನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಇರೋದು ಏನು ಅವಶ್ಯಕತೆ ಇಲ್ಲ. ಹೋಗೋಮು, ಲೆಟ್ಸ್ ಗೋ. ಬ್ಯಾಗ್ ಪ್ಯಾಕಿಂಗ್ ಬರ್ರಿ ಗೈಸ್. ಬ್ಯಾಗಿಗೆಲ್ಲ ಪ್ಯಾಕ್ ಮಾಡ್ಕೊಂಡಿನಿ. ಮತ್ತೇನರ ವಾಪಸ್ ಬೇಕಂದಾಗ ವಾಪಸ್ ಬರ್ಬೇಕಾಗತ್ತೆ. ಏನರ ಕೆಲಸ ಇದ್ರೆ ಒಳಗೆ ಬರೋಕ್ಕಾಗತ್ತೆ. ಒಂದು 2-3 ತಿಂಗಳು ಬಿಟ್ಟು ಹಿಂಗೆ ಏನರ ಇದಕ್ಕೆ ಸದ್ಯಕ್ಕೆ ಇಷ್ಟು ಇರಲಿ. ಬಂದರೂ ಒಬ್ಬನೇ ಬರ್ತಿದ್ದ ಹಂಗೆ ಬಂದು ಹಂಗೆ ಹೋಗ್ಬಿಡ್ತೀನಿ. ಏನರ ಕೆಲಸ ಇದ್ರೆ ಏನು ಮಾಡೋಕ್ಕಾಗಲ್ಲ, ಬರ್ಬೇಕಾಗುತ್ತೆ. ಅದಕ್ಕೆ ಎಷ್ಟು ತೊಗೊಂಡಿನಿ ಏನಿಲ್ಲ, ಒಂದು 4 ಪ್ಯಾಂಟ್ 4 ಅಂಗಿ ತೊಗೊಂಡಿನಿ. ನಾನು ನಮ್ಮ ಅಣ್ಣ ಇಬ್ಬರು ಹೊಂಟೀವಿ. ಸ್ಕೂಟಿ ತೊಗೊಂಡು ಹೊಂಟೀವಿ ಇಲ್ಲಿಂದ. ನೈಟ ಬಿಡ್ಬೇಕು, ಆದರೆ ನಾವು ಡೇ ಒಳಗೆ ಬಿಡಾಕತ್ತೀವಿ. ಅಂದ್ರೆ ನೈಟ್ ಅದನ್ನು ನಶೀನಾಗಿ ಬಿಡ್ಬೇಕು. ನಾವು ಒಂದು 11 ಗಂಟೆ 12 ಗಂಟೆಗೆ ಬಿಡ್ತೀವಿ. ರಾತ್ರಿ ಎಷ್ಟು ಗಂಟೆ 1 ಗಂಟೆಗೆ ಹೋಗ್ತೀವಿ, ಎಷ್ಟು ಗಂಟೆಗೆ ಹೋಗ್ತೀವಿ ಗೊತ್ತಿಲ್ಲ. ರೈಸ್ ಎಲ್ಲ ರೆಡಿ ಆಗೈತಿ. ಬ್ಯಾಗ್ ಅದು ಸಾಲಿಲ್ಲ, ಅದ್ರ ಸಂಬಂಧ ಬ್ಯಾಗ್ ಚೇಂಜ್ ಮಾಡ್ಕೊಂಡೆ. ಈ ಬ್ಯಾಗ್ ಒಳಗೆ ಇನ್ನೂ ಜಾಗ ಐತಿ ಆರಾಮಾಗಿ. ಡಿಕ್ಕಿಯಾಗೂ ಏನು ಇಡ್ಬೇಕಂತ ಮಾಡಿದ್ದೆ. ಡಿಕ್ಕಿಯಾಗೂ ಏನೂ ಇಡಲಾರ್ದಷ್ಟು ಖಾಲಿ ಐತಿ. ಯಾರೋ ಕಡ್ದಂಗೆ ಆಗ್ತೈತಿ. ನೋಡಿ ಫೋಟೋ ಗೀಟೋ ಎಲ್ಲ ತೆಗೆದುಬಿಟ್ಟಿನಿ. ದೀಪ ಎಲ್ಲ ತೆಗೆದು ಬಂದಿದ್ಲು, ಇದನ್ನು ತೆಗೆದೀವಿ. ಈ ಸದ್ದ ಹೋಗೋದು ಎಲ್ಲ ಕ್ಲೀನ್ ಆಗೈತಿ ಎಲ್ಲ. ಏನೂ ಈಗ ಏನೂ ಇಲ್ಲ, ಏನೂ ಮರ್ತಿಲ್ಲ ಅಂದ್ಕೊಂಡೀನಿ. ಇಲ್ಲ ಮರ್ತಿಲ್ಲ, ಹೋಗೋಮು. ಇನ್ನೊಂದು ವಿಷಯ ಏನಂದ್ರೆ, ಮೇನ್ ವಿಷಯ, ನಾ ಈಗ ಹೊಂಟಿದ್ದು ದೀಪಾಗ ಗೊತ್ತಿಲ್ಲ. ಸರ್ಪ್ರೈಸ್, ದೀಪಾಗ ಸರ್ಪ್ರೈಸ್ ಇದು. ಸಡನ್ನಾಗಿ ಹೋಗಿ ಎಂಟ್ರಿ ಕೊಡೋಣ, ನೋಡು ಏನು ರಿಯಾಕ್ಷನ್ ಇರ್ತೀವಿ ಅಂದ್ಯಾ. ಯಾವ ಲೆಟ್ಸ್ ಗೋ ಗೈಸ್, ಬರ್ರಿ ಹೋಗು ಮೂರಿಗೆ ಹೊಂಟಿವಿ ಗೈಸ್. ಹೋಗ್ಕಿನ ಮೊದಲು ನಮ್ಮ ಕೃಷ್ಣ ಅಣ್ಣಗೆ ಭೇಟಿಯಾಗಿ ಹೋಗ್ಬೇಕಂತ ಬಂದೀವಿ. ಅವನು ಲೇಟ್ ಮಾಡಾಕತ್ತಾನ, ಬರಾಕತ್ತೀವಿ ಜಲ್ದಿ ಹೋಗ್ಬೇಕು. ಈಗ ಟೈಮ್ ಆಲ್ರೆಡಿ ಲೇಟ್ ಆಗ್ಬಿಟ್ಟೈತಿ. ಈಗ ನಶೀನಾಗಿ ಬಿಡ್ಬೇಕು ನಾವು. ನೋಡಿದ್ರಿ ಇವತ್ತು ಮಧ್ಯಾಹ್ನ ಬಿಡಾಕತ್ತೀವಿ. ರಾತ್ರಿ 10 ಆಗುತ್ತೆ 11 ಆಗುತ್ತೆ ಗೊತ್ತಿಲ್ಲ. ಎಲ್ಲಾರ ಒಂದಿನ ನೋಡ್ಬಾರ್ಕ ವಸ್ತಿ ಹೋಗಿತೀವಿ, ಅದನ್ನು ಗೊತ್ತಿಲ್ಲ. ನೋಡ್ಬೇಕು ಗೈಸ್. ನೋಡ್ರಿ ಸಾನು ಈಗ ಲಾಗರ್, ನೋಡ್ರಿ ಲಾಗರ್. ಬಾಯ್ ಸಾನು, ಬಾಯ್ ಬಂಗಾರಿ, ಬಾಯ್ ಚಿನ್ನಿ, ಬಾಯ್ ಗುಂಡಿ, ಬಾಯ್ ಅಮ್ಮ, ಬಾಯ್. ಬಾಯ್ ಟಾಟಾ. ಮತ್ತೆ ಹೋಗಿ ಬರ್ತಾನೆ ಕೇಳಿ ಗೈಸ್. ಜಸ್ಟ್ ಮನೆಗೆ ಬಂದೀನಿ. ಬೆಂಗಳೂರಾಗ ಲಾಗ್ ಸ್ಟಾರ್ಟ್ ಮಾಡ್ದವ ನಾನು. ಈಗ ಮನೆಗೆ ಬಂದೀನಿ. ಹಾಲತ್ ಭಾಳ ಅಂದ್ರೆ ಭಾಳ ಖರಾಬಾಗೈತೆ ನಂದು. ಎದಕ್ಕಾರ ಹೇಳಾರ್ದ ಬಂದೆ ಅನಿಸ್ಬಿಡ್ತು ಅಂತ ಫೋನ್ ಹಚ್ಚಿ ತಿಂದುಬಿಟ್ಲು ದೀಪ. ಗಾಡಿ ಮೇಲಿದ್ದೆ ಬರಾಕತ್ತೀನಿ. ಆಕೆ ಗೊತ್ತಿಲ್ಲಲ್ಲ, ಅದ್ರ ಸಂಬಂಧ. ನೋಡಮ್, ಹೋಗಮ್, ಟೈಮ್ ಇದ್ರೆ ಹೋಗಮ್, ಇಲ್ಲ ನಾಳೆ ಹೋಗಮ್. ನೋಡ್ರಿ ನಮ್ಮ ಎಷ್ಟು ಮಸ್ತ್ ಇಟ್ಕೊಂಡ. ಒಂದೇ ಕುರ್ಚಿ ಇಟ್ಕೊಂಡು ವರ್ಷ ಹಾಲೊಳಗೆ ಹಾಕಿಬಿಟ್ಟಾರ. ಈಗ ಕೇಕ್ ಉಂಟು ಹೇಳಿಲ್ಲಲ್ಲ ಬರೋದು. ಈಗ ಒಂದು 10-20 ಸಲ ಫೋನ್ ಹಚ್ಚ ಎತ್ತಿಲ್ಲ. ಗಾಡಿ ಮ್ಯಾಗಿದ್ದೆ, ಜಲ್ದಿ ಬರ್ಬೇಕಂತ ನಂದು. ಲೇಟ್ ಆಗಿಬಿಟ್ಟೈತೆ ಆಲ್ರೆಡಿ. 10:30 ಆಗೈತೆ ಟೈಮ್. ಲೇಟ್ ಆಗೈತಿ, ಹೋಗಮ್. ಈಗಂತೂ ರಿಯಾಕ್ಷನ್ ಚಲೋ ಇರಲ್ಲ ಅಂದ್ರೆ ಸಿಟ್ಟು ಬಂದು ಹಾಪತ್ತು. ಪ್ಲಸ್ ದೀಪಾರ್ ಮನೆ ಬಂದ್ವಿ. ದೀಪಾಗ ಸರ್ಪ್ರೈಸ್ ಕೊಡಕ್ಕೆ. ದೀಪಾಗ ಗೊತ್ತಿಲ್ಲ ಬಂದಿದ್ದೆ, ಯಾರ್ಯಾರಿಗೂ ಗೊತ್ತಿಲ್ಲ. ಇಬ್ಬರು ಮಕ್ಕೊಂಡಾರ ಅವ್ರು. ಭಾಳ ಚಿಲ್ಕಾಗಲ್ಲ ಮ್ಯಾಡಿಗೆ ಮೇಲೆ ಮುಕ್ಕೊಂಡಿರ್ಬೇಕು ಅವರು. ಆಮೇಲೆ ನಡಿ ಮ್ಯಾಡಿಗೆ ಮೇಲೆ ಹಾಕಿ ಮುಕ್ಕೊಂಡ್ರೆ ಗೈಸವ್ರು.
20 ಸಲ ಫೋನ್ ಹಚ್ಚಿ 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 ಖುಷಿ ಆಯ್ತು ಅಂತ ನಾ ಅಂದ್ರೆ ಹಂಗೇನು ಮಾಡೋದು ಅಂತ ಬೈತಾಳ ನೋಡ್ರಿ. ಅದ ಇಲ್ಲ ಅದ ತಡೆಯವ ತಾಮ್ರ ಯಾಕೆ ಜೀವ ತಿನ್ನಕತ್ತಿ ಅನ್ನಕತ್ತಿ ನಾನು ಎಷ್ಟೊತ್ತಿಗೆ ಬಿಟ್ರಿ ಏನು ಮಧ್ಯಾಹ್ನ 1 ಗಂಟೆ ಮುಂಜಾನೆ ಬರ್ತೀನಿ. ಹಾಂ ಗೈಸ್ ಈಗೇನು ಲಾಗ್ ಮಾಡೋಕ್ಕಾಗಲ್ಲ, ಭಾಳ ಸುಸ್ತಾಗ್ಬಿಟ್ಟಿನಿ. ಅಲ್ಲಿಂದ 500 ಕಿಲೋಮೀಟ್ರ್ ಹೊಡ್ಕೊಂಬಂದೀನಿ, ಸುಸ್ತಾಗ್ಬಿಟ್ಟಿನಿ ಫುಲ್ಲ. ಹಾಂ ಮಕ್ಕೊಂಡು ಬೆಳಗ್ಗೆ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಗೈಸ್ ದೀಪಾಗಂತೂ ಶಾಕ್ ಆಗಿಲ್ಲ, ಏನೋ ವಿಚಿತ್ರ ಆಗ್ಬಿಟ್ಟೈತಿ. ನಾವು ಬಂದಿದ್ದು ನಮ್ಮ ಮಗು ದೊಡ್ಡ ಶಾಕಿಂಗ್ ನ್ಯೂಸ್. ನಾವು ದೊಡ್ಡ ಶಾಕ್ ಆಗ್ಬಿಟ್ಟೈತಿ ನಮ್ಮ ಮಗು ನಾವು ಬಂದಿದ್ದು. ಏನು ಅನಿಸ್ತಾವ ನಾವು ಬಂದಿದ್ದು ಗೊತ್ತಾರೆ ಹೇಳಾರ್ದ? ಹೇಳಾರ ಬಂದ್ರ ಅಲ್ಲ ಅಲ್ಲಿ ದಾರ್ಯಾಗ ಬರಾಕತ್ತೀರಿ ಫೋನ್ ಹಚ್ಚಿರಾರ ಇಲ್ಲೇ ಮುಂದೆ. ಹಾಂ ಮತ್ತೆ ಇಲ್ಲಿ ಮನೆ ಮುಂದೆ ರೋಡಿಗೆ ಬಂದು ಫೋನ್ ಹಚ್ಚಿ ಏನು ಮಾಡಾಕತ್ತೀರ ಅಂತ ಮ್ಯಾಲೆ ನಿಂತ ಹಲೋ ಹಲೋ ಅನ್ನಕತ್ತ. ನಾವು ಬಂದಿದ್ದು ಏನು ಅನ್ನಿಸ್ತದೆ? ಇಲ್ಲ ನಾನು ಯಾರು ಗಾಡಿ ಬಂತ ನಾನ್ ನೋಡ್ದೆ ನೀವೇ ಇದ್ರಲ್ಲ. ಹಾಂ ಮತ್ ನನಗೆ ಹೇಳಿದ್ದಿಲ್ಲ ನೀವು. ಹಾಂ ನಾನು ಮತ್ ಸಂಜೆ ಕನ್ನದ್ರಾಗ 9ಕ್ಕೆ ಫೋನ್ ಹಚ್ತೀನಲ್ಲ, ಒಂದೊಂದ್ಸಲ ನೀವ್ ಹಚ್ತೀರಿ. ಹಾಂ ಅದ್ರ ಸಲಾಗ ಏನ್ ಮಾಡಾಕತ್ತೀರಪ್ಪ ಅಂತ ನಾನೆ, ನೀವು ಕಟ್ ಮಾಡ್ಬಿಟ್ರಲ್ಲ ಗಾಡಿ ಮ್ಯಾಗ ಅದ್ರ ಬಿಡು ಅಂತ ಸುಮ್ಮನೆ ನಾನು. ಹಾಂ ಹಿಂದಾಗಡಿ ಫೋನ್ ಹಚ್ಚಿ ಇಲ್ಲಿ ಬಂದ್ರಲ್ಲ, ಹಾಂ ಅವಾಗ ಚಲೋ ಹಾಕ್ಬಿಡು ಅಂತೇನೆ. ಸಾಕಾಯ್ತಾನ? ಸರ್ಪ್ರೈಸ್. ಬಾ ಬಾ ನೋಡ್ರಿ ಗೈಸ್, ನಮ್ಮ ಬೆಕ್ ನಂದಿ ಮರಿ ಬರ್ರಿ ಇಬ್ರು ಬರ್ರಿ. ಬಾ ಹೆಂಗೈತೆ ನೋಡ್ರಿ ಬೆಕ್ ಮರಿ. ಸಿಗಲ್ಲ ಈಗ ನಮ್ಮ ಕೈಯಾಗ. ಬಾ ಇದು ಅದ್ರ ತಾಯಿ. ಒಂದು ಪಕಡೋದಕ್ರೆ ಕುಂತು ಸ್ಕೆಚ್ಗಲ್ಲ ಗೈಸ್, ಅದನ್ನ ಹಿಡಿಬೇಕು ಸಿಗಲ್ಲ. ಇವೇನು ನಮ್ಮದೇ ಸಾಕಿದ್ದೆ ಐತಿ ಸಿಕ್ಕಿವತ್ತು, ಅದು ನಮಗೆ ನೋಡಿಲ್ಲಲ್ಲ ಸಿಗಲ್ಲ ಗೈಸ್, ಅದು ಓಡಾಡುತ್ತೆ ಮಗನ. ಗುಡ್ ಮಾರ್ನಿಂಗ್ ಗೈಸ್, ಈಗ ಜಸ್ಟ್ ಎದ್ದೀನಿ. ಎದ್ದು ಏನು ಮಾಡಿಲ್ಲ, ಚಾಕಿ ಮಾಡಿಕೊಟ್ರು, ಚಾ ಕುಡಿದ್ವಿ. ರೊಟ್ಟಿ ಮಾಡಾಕತ್ತಾರ ನಮ್ಮ ಮುಂಜಾನೆ ಮುಂಜಾನೆ ಎಲ್ಲ ರೊಟ್ಟಿ ಊಟ ನಮ್ಮ ಕಡೆ. ಈಗ ಊಟ ಗೀಟ ಮಾಡಿಕೊಂಡು ಲಾಗ್ನ ಎಂಡ್ ಮಾಡೋಣ ಗೈಸ್. ಊಟ ಗೀಟ ಮಾಡ್ಕೋತೀನಿ. ಆಮೇಲೆ ನೆಕ್ಸ್ಟ್ ವಿಡಿಯೋ ಜಾತಾ ಹೂँ. ಅಭಿ ಈಗ ಹೋಗೋಕ್ಕಾಗಲ್ಲ, ಬೆಳಗ್ಗೆ ಊಟ ಗೀಟ ಮಾಡ್ಬೇಕು. ಇದು ಕೆಲಸದ ಒಂದು ಸ್ವಲ್ಪ ನೀರು ಬಿಟ್ಟಾರ, ಅದಕ್ಕೆ ನಾಳೆ ಹೋಗ್ತೀನಿ. ಈಗ ವಿಡಿಯೋನ ಬಿಡ್ಬೇಕಲ್ಲ, ಅದ್ರ ಸಂಬಂಧ. ಓಕೆ ಗೈಸ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋ ಶಿವ ಮಲ್ಲಿ ಅವರು ನೋಡ್ತಾ ಇರಿ, ನಗ್ತಾ ಇರಿ. ಲವ್ ಯು ಆಲ್, ಟೇಕ್ ಕೇರ್.